ನಮಸ್ತೆ. ಇದು ನಿಮ್ಮ ಶಿವಪ್ರಸಾದ್ KY ಫ್ರಮ್ ಸ್ಕೈ ಕ್ಲಾಸಸ್ ರಾಯಚೂರು. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ನಿಮಗೆ ಸೈಡಲ್ಲಿ ವೀಡಿಯೋಸ್ಗಳಾಗ್ತಾ ಹೋಗ್ತದೆ, ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗ್ತದೆ. ಇದೆಲ್ಲ ಮಾಡ್ತಿರೋದು ಯಾಕೆಪ್ಪ ಅಂತಂತಂದರೆ ನಿಮ್ಮ ಹಿತಕ್ಕಾಗಿ. ಅಂದರೆ ನೀವು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳನ್ನು ಒಂದು ನಿಗಾ ವಹಿಸಿಕೊಂಡು, ಅಂದರೆ ಒಂದು ಪ್ರಿಕಾಷನ್ ಅಂತ ಕರಿತೀವಿ, ಪ್ರಿಕಾಷನ್ ಇಟ್ಕೊಂಡು ಯಾವ ರೀತಿ ಕೆಲಸಗಳನ್ನ ಮಾಡಿದರೆ ಒಳ್ಳೆಯದು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಇರ್ತದೆ. ಓಕೆ, ಈಗ ಒಂದು ವಿಡಿಯೋ ಬರ್ತಿದೆ ನೋಡಿ. ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಲಾರಿ ಬರ್ತಾ ಇದೆ. ಒಬ್ಬ ಬೈಕ್ ಸವಾರ ಫಸ್ಟ್ ಓಡಿಸ್ತಾ ಇದ್ದಾನೆ ರೋಡ್ ಮೇಲೆ. ಲಾರಿ ಬರ್ತಾ ಇದೆ ನೋಡಿ, ಅದು ಹಿಂದುಗಡೆ ಆತ ಒಂದು ಗೂಡ್ಸ್ಗಳನ್ನ ಹಾಕ್ಕೊಂಡಿದ್ದಾನೆ. ಓಕೆ, ಆತಗೆ ಗೂಡ್ಸ್ ತನ್ನ ಒಂದು ಹಿಂದುಗಡೆ ಇರ್ತಕ್ಕಂಥ ಕ್ಯಾರಿಯರ್ನಲ್ಲಿ ಗೂಡ್ಸ್ಗಳು ಯಾವ ಥರ ಹಾಕ್ಕೊಂಡಿದ್ದಾನೋ ಅರಿವಿಲ್ಲ, ಪರಿಜ್ಞಾನ ಇಲ್ಲ. ಫಸ್ಟ್ನೇ ಮಾತು. ಎರಡನೇದು ಏನಾಗಿದೆ ನೋಡಿ, ಬೈಕ್ ಸವಾರನ ಕಡೆ ಆತ ನೋಡ್ತಾನೂ ಇಲ್ಲ. ಮೇ ಬಿ ಮೇ ನಾಟ್ ಬಿ, ಕನ್ನಡಿಯಲ್ಲಿ ಕಾಣಿಸ್ತಾ ಇರುತ್ತೆ ಅದು ಯಾವ ಥರ ಇದೆ ಅಂತ. ಅಷ್ಟು ನಿರ್ಲಕ್ಷ್ಯತನದಿಂದ ಆ ಬೈಕ್ ಸವಾರನ ಒಂದು ಕುತ್ತಿಗೆನೇ ಕತ್ತರಿಸಿ ಹೋಗುವಷ್ಟು ಸ್ಪೀಡಾಗಿ ಆತ ಇದ್ದಾನೆ ಅಲ್ಲಿ. ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓಕೆ, ದಯವಿಟ್ಟು ಯಾರಾದರೂ ಲಾರಿ ಡ್ರೈವರ್ಸ್ಗಳಿಗೆ ಈ ವಿಡಿಯೋ ಬಂದರೆ ದಯವಿಟ್ಟು ತಾವು ತಮ್ಮ ಕ್ಯಾರಿಯರಲ್ಲಿ ಏನು ಗೂಡ್ಸ್ ಇದೆ ಮತ್ತು ಬೈಕ್ ಸವಾರರು ಹಿಂದೆ ಮುಂದೆ ಇದ್ದಾರೆ ಅಂತ ನೋಡಿಕೊಂಡು ಓಡಿಸಿ ಎಷ್ಟೋ ಜೀವನವನ್ನು ಮತ್ತು ಜೀವವನ್ನು ನೀವು ಉಳಿಸ್ಬೋದು. ದಯವಿಟ್ಟು ಇದರ ಕಡೆ ಪ್ರಜ್ಞಾ ವಹಿಸಿ, ನಿರ್ಲಕ್ಷಿಸಬೇಡಿ. ಓಕೆ, ಆಮೇಲೆ ಈಗ ಸೆಕೆಂಡ್ ವಿಡಿಯೋದಲ್ಲಿ ಬರ್ತಾ ಇದ್ದೀವಿ. ಈಗ ನಿಮಗೆ ಸೆಕೆಂಡ್ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಸ್ನೇಹಿತ ಹಿತಕ್ಕೆ ಮಾತ್ರ ಸಮಯಕ್ಕೆ ಸ್ಪಂದಿಸದ ಒಂದು ಇದು ಸರ್ಪವೂ ಕೂಡ ಆಗಬಹುದು, ಹುಷಾರಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ನೋಡಿ, ಅಲ್ಲಿ ಆ ಸ್ನೇಹಿತ, ವಿಡಿಯೋ ನೋಡ್ತಾ ಇದ್ದೀರಾ ನೀವು, ಆ ಸ್ನೇಹಿತ ತಮಾಷೆಗೆ ಹೊಡಿತಾನೋ ಸೀರಿಯಸ್ ಆಗಿ ಹೊಡಿತಾನೋ ನನಗೆ ಗೊತ್ತಿಲ್ಲ. ಜಸ್ಟ್ ಟಚ್ ಆಗುತ್ತೆ, ಟಚ್ ಆಗಿ ಫ್ಯೂ ಸೆಕೆಂಡ್ಸ್ ಆಗಲ್ಲ, ಅವನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾನೆ. ಸತ್ತೋಗಿರಲ್ಲ, ಇನ್ನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾರೆ. ಮನಸ್ಸು ಮಾಡಿದರೆ ಆ ಸ್ನೇಹಿತ ಅವನನ್ನು ಕರ್ಕೊಂಡು ಆಸ್ಪತ್ರೆಗೂ ಅಥವಾ ಸ್ಥಳೀಯ ಒಂದು ಕಾಂಪೌಂಡ್ ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅವನೇನು ಮಾಡ್ತಾನೆ ನೋಡಿ, ಅದನ್ನು ನೀರಿಗೆ ತಳ್ತಾ ಇದ್ದಾನೆ. ಎಲ್ಲಿ ಯಾರನ್ನ ನಂಬಬೇಕು, ಯಾರನ್ನು ನಂಬಾರ್ದು. ಇಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಬಗ್ಗೆ ಕೂಡ ಹುಷಾರಾಗಿರಿ. ಓಕೆ, ಈಗ ಮೂರನೇ ವಿಡಿಯೋ ಆಗ್ತಾಯಿದ್ದೀನಿ, ಸೈಡಿಗೆ ಬರ್ತಾ ಇದೆ ನೋಡಿ. ಮಕ್ಕಳ ಮೇಲೆ ಶಿಕ್ಷಕರ ದರ್ಪ ದೌರ್ಜನ್ಯ ಬರ್ಬರ್ತಾ ಅತಿ ಆಗ್ತಾ ಇದೆ. ಅವ್ರನ್ನೇನು ವಸ್ತುಗಳಂತ ತಿಳ್ಕೊಂಡಿರೋ, ಏನು ಹುಡುಗರಂತ ತಿಳ್ಕೊಂಡಿರೋ ನನಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನೋಡಿ ಅಮ್ಮ ಯಾವ ಥರ ಒದಿತಾ ಇದ್ದಾಳೆ ಹುಡುಗಿಗೆ, ಪಾಪ ಹುಡುಗಿಗೆ. ದಯವಿಟ್ಟು ಶಿಕ್ಷಕರೇ, ತಾವು ಯಾರಾದರೂ ಶಿಕ್ಷಕರು ಈ ವಿಡಿಯೋ ನೋಡ್ತಾ ಇದ್ದರೆ ಸ್ವಲ್ಪ ಮಕ್ಕಳ ಬಗ್ಗೆ ಹಿತಾಸಕ್ತಿ ವಹಿಸಿ. ಅವರು ಕೂಡ ನಿಮ್ಮ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳನ್ನು ತಿಳಿದುಕೊಂಡು ಟೀಚ್ ಮಾಡಿರಿ ದಯವಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಪ್ಪ ಅಂತ ಹೇಳಿದರೆ, ಬರ್ತಾ ಬರ್ತಾ ಈ ದೌರ್ಜನ್ಯಗಳು ದರ್ಪಗಳು ಮಕ್ಕಳ ಮೇಲೆ ತುಂಬಾ ಜಾಸ್ತಿ ಆಗ್ತೇ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ಇದೊಂದು ಪ್ರಿಕಾಷನ್ ವಿಡಿಯೋ ಆಗಿದೆ. ನೆಕ್ಸ್ಟ್ ಬರ್ತಾ ಇರೋ ಒಂದು ವಿಡಿಯೋ ನೋಡಿ, ಈಗ ನೆಕ್ಸ್ಟ್ ಆಗ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಏನಾಗ್ತಿದೆ, ವೆನೆಜುವಿಲಾರಿಯಲ್ಲಿ ಭೀಕರ ಭೂಕುಸಿತ ಆಗಿದೆ. ಸಾವಿನ ಸಂಖ್ಯೆ ಲಕ್ಷ ದಾಟಿದೆಯಂತೆ. ಇದು ಬಹಳ ದೊಡ್ಡ ಮಟ್ಟಿಗೆ ಆಗಿದೆ. ಇನ್ನೊಂದು ವಿಡಿಯೋ ನೋಡಿದೆ ನಾನು, ಅದರಲ್ಲೂ ಕೂಡ ಒಬ್ಬ ತಂದೆ ಸಿಗಾಕೊಂಡಿರ್ತಾನೆ ಭೂಮಿಯಲ್ಲಿ. ಆ ಒಂದು ರೆಸ್ಕ್ಯೂ ಟೀಮ್ ಬಂದು, ಒಬ್ಬ ಮನುಷ್ಯ ಬಂದು ಬನ್ನಿ ಅಂತ ಕೈ ಕೊಡಿ ಅಂತ ತಂದಾಗ, ನನ್ನನ್ನು ಮೇಲಕ್ಕೆ ಎತ್ತಬೇಡಿ, ನನ್ನ ಮಕ್ಕಳನ್ನು ಕೈ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ಆತನ ಒಂದು ದೇಹ ಭೂಮಿಯಲ್ಲಿ ಮುಚ್ಚಿ ಹೋಗಲ್ಪಟ್ಟಿರ್ತದೆ. ಓಕೆ, ಹೇಳ್ತಾನೆ. ಎಂಥ ಒಂದು ಸಿಚುವೇಶನ್ಸ್ಗಳಾಗ್ತಾ ಇವೆ ನೋಡಿ. ಈ ಥರ ಒಂದು ಲಕ್ಷಾಂತರ ಸಾವುಗಳು ಸಂಭವಿಸ್ತಾ ಇವೆ ಅಂತಂದರೆ ಯಾವ ರೇಂಜಿಗೆ ಭೂಕುಸಿತ ಆಗಿರ್ಬೋದು ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ. ಇದೇನಪ್ಪ ಅಂತ ಹೇಳಿದರೆ, ಇವರು ಪ್ರೀತಿಸಿ ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದಾರೆ. ಮದುವೆ ಆಗಿ ಮನೇಲಿ ಕೂಡ ಇದ್ದಾರೆ, ಹೋಗಿ ಹುಡುಗರ ಮನೇಲಿ ಇದ್ದಾಗ ಏನಾಗ್ತದೆ, ಹುಡುಗಿಯ ಕುಟುಂಬದವರು ಹುಡುಗನ ಮನೆಗೆ ಬಂದುಬಿಟ್ಟು ಯಾವ ರೀತಿ ಆ ಹುಡುಗಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹೊರಗಡೆ ಎಳ್ಕೊಂಡು ಹೋಗಿ ಎಲ್ಲರ ಮೇಲೂ ಒಂದು ಕಟ್ಟಿಗೆಗಳಿಂದ ಕೈಯಿಂದ ದಾಳಿ ಮಾಡಿ ಕಾರಲ್ಲೇ ಆ ಹುಡುಗಿನ ಕುಂದಿರಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಈ ಒಂದು ಸಿಚುವೇಶನ್ಸ್ ಎಲ್ಲ ಆಗೋದು ಕೂಡ ಒಂದು ನಿರ್ಲಕ್ಷ್ಯತನದಿಂದ, ಕರೆಕ್ಟಾ? ಅಂದರೆ ಈ ಪ್ರೀತಿನ ಮನೆಯವರು ಒಪ್ಪಿಕೊಳ್ಳಲಾರದಂಥ ಸುಸಂದರ್ಭದಲ್ಲಿ ಆಗುವಂಥ ಗಲಭೆ ಗದ್ದಲಗಳಿಗೂ ಆ್ಯಸ್ ಇಟ್ ಈಸ್ ಇದೊಂದು ಅರ್ಥಗರ್ಭಿತ ಇನ್ಫಾರ್ಮೇಷನ್ ಆ್ಯಕ್ಚುಲಿ. ಯಾಕಂತಂತಂದರೆ, ಈಗ ಹುಡುಗನ ಮನೆಯಲ್ಲಿ ಇದ್ದಾಗ ಹೋಗಿ ಅಟ್ಯಾಕ್ ಮಾಡಿ ಕರ್ಕೊಂಬರೋ ಬದಲು ಸೂಕ್ಷ್ಮವಾಗಿ ಹೋಗಿ ಇದೆಲ್ಲ ನಮಗೆ ಇದಾಗಲ್ಲ ಅಂತೇಳಿ ಮಾತಾಡಿ ಬರ್ಬೋದಾಗಿತ್ತು. ಈ ಥರ ಎಲ್ಲ ನಡೀತಾ ಇದೆ. ಇದು ಯೂತ್ಸಿಗೆ ಇನ್ಫಾರ್ಮೇಷನ್ ಇದು. ಯಾಕಂತಂದರೆ, ವೈಲ್ ಯು ಆರ್ ಗೋಯಿಂಗ್ ಟು ಟ್ರ್ಯಾಪ್ ಇನ್ ಲವ್, ಬಿಫೋರ್ ದಟ್
ನೀವು ಥಿಂಕ್ ಮಾಡಿರಿ ಸ್ವಲ್ಪ, ಏನು ಯಾವ ಸಿಚುವೇಶನ್ಸ್ಗಳು ಬರ್ಬೋದು, ಏನು ಆಗ್ಬೋದು ಅಂತೇಳಿ. ನಿಮ್ಮ ಕಣ್ಣು ಮುಂದೆ ಕೂಡ ತುಂಬ ಈ ಥರ ವಿಷಯಗಳು ನಡೆದಿರ್ತವೆ. ನಾನು ಲಾಸ್ಟ್ ವಿಡಿಯೋ ಇದು. ಇದರಲ್ಲಿ ದಳಪತಿ ವಿಜಯ್ ಅವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಕನಸನ್ನು ಅನುಭವಿಸ್ತಾ ಇದ್ದಾರೆ ಅಂತ ಕ್ಯಾಪ್ಷನ್ ಇದೆ ಮೇಲ್ಗಡೆ. ಅವರ ರಾಜಕೀಯದ ಹಾದಿ ಕೂಡ ತುಂಬ ಸ್ಪಷ್ಟವಾಗಿದೆ. ಅವರು CM ಆದ ಮೇಲೆ ಹಲವಾರು ಚೇಂಜಸ್ಗಳನ್ನು ತಂದಿದ್ದು ಕೂಡ ನಾವು ನೋಡಿದ್ದೇವೆ. ಇನ್ನು ಮುಂದೆ ಕೂಡ ಇನ್ನೂ ಒಳ್ಳೆ ಕೆಲಸಗಳು ಆಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಇಷ್ಟು ಇವತ್ತು ನಿಮಗೆ ಹೇಳಬೇಕಾಗಿರುವಂಥ ವಿಷಯ ಆಗಿತ್ತು. ಅದನ್ನು ನಾನು ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನಿಲ್ಲ, ಇದು ಸಂಪೂರ್ಣವಾಗಿ ಪ್ರಿಕಾಷನ್ ಬಗ್ಗೆ ಆಗಿತ್ತು. ಒಂದು ಕೆಲಸವನ್ನು ಅಥವಾ ಒಂದು ಯಾವುದಾದ್ರೂ ಒಂದು ವರ್ಕ್ನ ಮಾಡಬೇಕಾದ್ರೆ ನಾವು ಎಷ್ಟು ಪ್ರಿಕಾಷನ್ ತೊಗೋಬೇಕು, ಯಾವ ಥರ ಒಂದು ರೀತಿಯಲ್ಲಿ ಮಾಡಬೇಕು ಆ ಕೆಲಸವನ್ನು ಅಂತ ಹೇಳೋದು ಈ ವಿಡಿಯೋ ಆಗಿತ್ತು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಂಥ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹ್ಯಾವ್ ಅ ಗುಡ್ ಡೇ. ಓಕೆ.